ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ಲಿ ಟ್ವೆಲ್ತಲ್ಲಿ ಯಾರು ಓದ್ತಾ ಇದ್ದರೂ ಅವರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ. ಈ ವರ್ಷಕ್ಕೆ ಇವಾಗ 2026 KCET ಎಕ್ಸಾಮ್ ಬಗ್ಗೆ KE ಅವರು ಇಂಪಾರ್ಟೆಂಟ್ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ನಿನ್ನೆ ಅವರ ಟ್ವಿಟರ್ ಖಾತೆಯಲ್ಲಿ ನೋಡಬೇಕಾದ್ರೆ, ಟ್ವಿಟರ್ ಅಂದರೆ ಎಕ್ಸ್ ಖಾತೆಯಲ್ಲಿ ನೋಡಬೇಕಾದ್ರೆ 2026 ಎಕ್ಸಾಮ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಶೆಡ್ಯೂಲನ್ನು ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರಬಹುದು, ಎಕ್ಸ್ಪ್ಲೋರ್ ಎಜು ಚಾನಲ್ ಇವಾಗ ತುಂಬ ವೇಗವಾಗಿ ಬೆಳೆಯುತ್ತಿರುವಂಥ ಎಜುಕೇಷನ್ ಪ್ಲ್ಯಾಟ್ಫಾರ್ಮು. ಯೂಟ್ಯೂಬಲ್ಲಿ ತುಂಬ ಕಡಿಮೆ ಅವಧಿಯಲ್ಲಿ ಮ್ಯಾಕ್ಸಿಮಮ್ ವ್ಯೂಸನ್ನು ಸಂಪಾದನೆ ಮಾಡೋದು ಎಕ್ಸ್ಪ್ಲೋರ್ ಎಜು ಚಾನಲ್. ಅದೆಲ್ಲ ಕೀರ್ತಿ ನಿಮಗೆ ಸಲ್ಲಬೇಕು. ನಿಮ್ಮೆಲ್ಲರ ಸಪೋರ್ಟು ಹಾರೈಕೆ ಇರೋದರಿಂದ ಈ ಚಾನಲ್ ಈ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಅದೇ ಥರ ನಾವು ಕಳೆದ ವರ್ಷ ಏನು ಒಳ್ಳೊಳ್ಳೆ ಕಂಟೆಂಟನ್ನು ತೊಗೊಂಬಂದು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಡೇಟ್ನಿಂದ ಹಿಡ್ಕೊಂಡು ಫಾರ್ಮ್ ಫಿಲ್ಲಪ್ ಮಾಡೋದರಿಂದ ಹಿಡ್ಕೊಂಡು ಕೌನ್ಸಿಲಿಂಗ್ ಮುಗಿದು ಅವರು ಕಾಲೇಜಿಗೆ ಅಡ್ಮಿಷನ್ ಮಾಡಿಸುವವರೆಗೂ ಕೂಡ ಯಾವ ಥರ ಫ್ರೀಯಾಗಿ ಗೈಡ್ ಮಾಡಿದ್ವು, ಮಾರ್ಗದರ್ಶನ ಕೊಟ್ಟಿದ್ವು, ಅದೇ ಥರ ಈ ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ 2026ರಲ್ಲಿ ಯಾರು ಎಕ್ಸಾಮ್ನ ಬರಿತಾ ಇದ್ದಾರೋ ಅವರಿಗೂ ಕೂಡ ಕಂಪ್ಲೀಟ್ ಉಚಿತವಾಗಿ ಫ್ರೀಯಾಗಿ ನಿಮಗೆ ಕಂಟೆಂಟ್ ಸಿಗ್ತಾ ಇರುತ್ತೆ. ಎಕ್ಸಾಮ್ ರಿಲೇಟೆಡ್ ಕಂಟೆಂಟ್ ಇರ್ಬೋದು, ಕೌನ್ಸಿಲಿಂಗ್ಸ್ಗೆ ಸಂಬಂಧಪಟ್ಟಂಥ ಕಂಟೆಂಟ್ ಇರ್ಬೋದು, ಅಥವಾ ಯಾವುದೇ ರೀತಿ ಎಜುಕೇಷನ್ ಬಗ್ಗೆ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳು ಉದ್ಭವ ಆದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಬರಿಬೋದು. ಅದಕ್ಕೆ ನಾನು ಯಾವಾಗಲೂ ಉತ್ತರ ಕೊಡೋದಕ್ಕೆ ಸಿದ್ಧನಾಗಿರ್ತೀನಿ. ನಿಮ್ಮ ಯಶಸ್ಸು ನನಗೆ ಮುಖ್ಯ. ಅದರ ಜೊತೆಗೆ ಈ ವರ್ಷ 2026 ಹೊಸ ವರ್ಷ ಈಗ ತಾನೇ ಪ್ರಾರಂಭ ಆಗಿರೋದ್ರಿಂದ ನಿಮ್ಮ ಕನಸುಗಳು ಎಲ್ಲವೂ ಈಡೇರಲಿ ಅಂತ ನಾನು ಆಶಿಸ್ತೀನಿ. ಅದೇ ಥರ ಎಲ್ಲ ಪೋಷಕರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಾ ಇರ್ತೀರಿ ಅನ್ನೋದು ನನ್ನ ಭರವಸೆ. ಅದರ ಜೊತೆಗೆ ನಿಮ್ಮ ಮಕ್ಕಳ ಜೊತೆಗೆ ಅಥವಾ ನಿಮ್ಮ ಸಂಬಂಧಿಕರ ಜೊತೆಗೆ ನೀವು ಕೂಡ ಒಳ್ಳೆಯ ಕಂಟೆಂಟನ್ನು ಪಡೆದುಕೊಳ್ಬೇಕಂದ್ರೆ ದಯವಿಟ್ಟು ಎಲ್ಲರೂ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರಿಗಾದರೂ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಾಗಲಿ ಯಾರಿಗೆ ಯಾವುದೇ ಥರ ಮಾರ್ಗದರ್ಶನ ಬೇಕಾದರೂ ಕೂಡ ಎಕ್ಸ್ಪ್ಲೋರ್ ಎಜು ಚಾನಲಲ್ಲಿ ಸಿಗುತ್ತೆ. ನಾಟ್ ಓನ್ಲಿ KCET ಅಷ್ಟೇ ಅಲ್ಲ, ಕಾಮಿಡಿಕ್ಕೆ ಆಗಲಿ ಅಥವಾ ಬೇರೆ ಕಾಲೇಜದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ, ಯಾವುದೇ ಎಕ್ಸಾಮ್ ಬಗ್ಗೆ ನಿಮಗೆ ಮಾಹಿತಿ ಆದರೂ ಕೂಡ ಎಕ್ಸ್ಪ್ಲೋರ್ ಎಜು ಚಾನಲ್ನಿಂದ ಸಿಗ್ತಾ ಇರುತ್ತೆ. ನಾನು ಆಲ್ರೆಡಿ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ವಿಡಿಯೋಗಳನ್ನ ಮಾಡಿ ಬಿಟ್ಟಿದ್ದೀನಿ. ದಯವಿಟ್ಟು ಅದನ್ನು ಒಂದು ಸರ್ತಿ ನೋಡ್ಕೊಳ್ಳಿ. ಆ ಎಕ್ಸಾಮ್ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಯಾರಿಗಾದರೂ KCET ಬಿಟ್ಟು ಬೇರೆ ಎಕ್ಸಾಮ್ಗಳಿಗೆ ಪ್ರಯತ್ನ ಪಡೋರಿದ್ರೂ ಕೂಡ ಆ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದರ ಜೊತೆಗೆ ಈಗ ಮೇನ್ ಟಾಪಿಕ್ಕಿಗೆ ಬರೋದಾದರೆ, ನಿನ್ನೆ ನಾನು KE ಅವರ ಅಫಿಷಿಯಲ್ ಎಕ್ಸ್ ಖಾತೆಯನ್ನು ಚೆಕ್ ಮಾಡಬೇಕಾದ್ರೆ ಅವರು ನಿನ್ನೆ ಒಂದು ಅನೌನ್ಸ್ಮೆಂಟ್ ಮಾಡಿದರು. ಅದನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದರ ಪ್ರಕಾರ ನೋಡೋದಾದರೆ 2026ಗೆ ಸಂಬಂಧಪಟ್ಟಂಥ ಎಕ್ಸಾಮಿನೇಷನ್ ಕ್ಯಾಲೆಂಡರ್ನ ಅವರು ಹೊರಡಿಸಿದ್ದಾರೆ. ಅದು ಇನ್ನೂ ಅವರ KE ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಮೋಸ್ಟ್ಲಿ ಇನ್ನೊಂದು 2 ದಿವಸದಲ್ಲಿ ನಿಮಗೆ ಡೆಫಿನೆಟ್ ಆಗಿ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ KE ವೆಬ್ಸೈಟಲ್ಲಿ. ಈಗ ಟ್ವಿಟರ್ ಖಾತೆಯಲ್ಲಿ ನೋಡೋದಾದರೆ 2026ನೇ ಸಾಲಿನ ಸಾಮಾನ್ಯ ಪರೀಕ್ಷೆ ಪ್ರವೇಶ UGCET 26 ಏಪ್ರಿಲ್ 23 ಮತ್ತು 24ರಂದು ನಡೆಸಲಾಗುವುದು ಎಂದು ಡಾಕ್ಟರ್ ಸುಧಾಕರ್ ಅವರು ಘೋಷಿಸಿದರು. ನಿನ್ನೆ ಅವರು ಅವರ KE ಬಿಲ್ಡಿಂಗ್ನ ಇನಾಗ್ರೇಷನ್ಗೆ ಬಂದಾಗ ಆ ಸನ್ನಿವೇಶದಲ್ಲಿ ಈ ಎಕ್ಸಾಮಿನೇಷನ್ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದಾರೆ. ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಏಪ್ರಿಲ್ 22ರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಜನವರಿ 17ರಿಂದ ಪ್ರಾರಂಭವಾಗಲಿದೆ. ಅಂದರೆ ಆನ್ಲೈನ್ ಅಪ್ಲಿಕೇಶನ್ನು 2026 ಜನವರಿ 17ರಿಂದ ಪ್ರಾರಂಭ ಮಾಡ್ತಾರೆ. ಅಷ್ಟರೊಳಗಡೆ ನಿಮಗೆ ಕಂಪ್ಲೀಟ್ ಗೈಡ್ಲೈನ್ಸನ್ನು ಅವರು ಬಿಡುಗಡೆ ಮಾಡ್ತಾರೆ. ಸೊ ಅದೇ ಪ್ರಕಾರ ನೋಡೋದಾದರೆ
ಇದೇ ಸಂದರ್ಭದಲ್ಲಿ ಸಚಿವರು ಇತರ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸಿದರು. ಕ್ರೈಸ್ಟ್ ಪರೀಕ್ಷೆ ಮಾರ್ಚ್ 1, PGCET, MBA, MCA ಪರೀಕ್ಷೆ ಮೇ 14ರಂದು, ಇದೆಲ್ಲ ಆಯಿತು. KCET ಮಾತ್ರ ನಾವು ಇವಾಗ ಫೋಕಸ್ ಮಾಡೋಣ. ಸೊ ಅದರ ಕೊಟ್ಟಿರೋ ಮಾಹಿತಿ ಪ್ರಕಾರ 2026ನೇ KCET ಎಕ್ಸಾಮು ಏಪ್ರಿಲ್ 23 ಮತ್ತು 24ರಂದು ನಡೆಸಲಾಗುತ್ತದೆ. ದಟ್ ಈಸ್ ಕನ್ಫರ್ಮ್. ಸುಮಾರು ವಿದ್ಯಾರ್ಥಿಗಳು ಮೊನ್ನೆಯಿಂದ ಸುಮಾರು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದರು, ಸುಮಾರು ಪೋಷಕರು ಕೇಳ್ತಾ ಇದ್ದರು. ಯಾಕಂದರೆ ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ಬಿಟ್ಸ್ಯಾಟ್ ಎಕ್ಸಾಮ್ ಕೂಡ ಬರಿತಾ ಇರ್ತಾರೆ ವಿದ್ಯಾರ್ಥಿಗಳ ಕಡೆಯಿಂದ. ಸುಮಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನು ಇರ್ತಾರೋ KCET ಜೊತೆಗೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಬರಿತಾ ಇದ್ದಾರೆ. ಸೊ ಅದು ಬಿಟ್ಸ್ಯಾಟ್ ಜೊತೆಗೆ KCET ಎಕ್ಸಾಮ್ ಏನಾದರೂ ಕ್ಲ್ಯಾಶ್ ಆಗುತ್ತಾ ಅಂತ ಸ್ವಲ್ಪ ಗಾಬರಿನಲ್ಲಿದ್ದರು. ಸೊ ಈಗ ಆ ಗಾಬರಿ ಏನೂ ಬೇಕಾಗಿಲ್ಲ. ಇಟ್ ವಿಲ್ ಬಿ ನಾಟ್ ಕ್ಲ್ಯಾಶಿಂಗ್ ವಿತ್ ಎನಿ ಆಫ್ ದ ಬಿಟ್ಸ್ಯಾಟ್ ಎಕ್ಸಾಮ್ ಆರ್ ಎನಿ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದನ್ನೆಲ್ಲ ಡೇಟ್ಗಳನ್ನು ತೊಗೊಂಡು KCET ಅವರು ತಮ್ಮ ಎಕ್ಸಾಮ್ಗೆ ಒಂದು ಕ್ಯಾಲೆಂಡರ್ನ ರೆಡಿ ಮಾಡ್ತಾರೆ. ಸೊ ಯಾವುದೇ ಥರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದೇ ಇಲ್ಲ. ಈ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಆನ್ಲೈನ್ ಅಪ್ಲಿಕೇಶನ್ನು ಜನವರಿ 17ರಿಂದ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ನೋಡಿ, 23/4/2026 ಏಪ್ರಿಲ್ 23ಕ್ಕೆ ಥರ್ಸ್ಡೇ ಬೆಳಗ್ಗೆ 10:30ರಿಂದ 11:50ರವರೆಗೆ ಫಿಸಿಕ್ಸ್ ಪೇಪರು, ಮಧ್ಯಾಹ್ನ 2:30ರಿಂದ 3:50ರವರೆಗೆ ಕೆಮಿಸ್ಟ್ರಿ ಪೇಪರು. ಅದೇ ಪ್ರಕಾರ ಏಪ್ರಿಲ್ 24, 2026ರಂದು ಬೆಳಗ್ಗೆ 10:30ರಿಂದ 11:50ರವರೆಗೆ ಗಣಿತಶಾಸ್ತ್ರ ಅಂದರೆ ಮ್ಯಾಥಮೆಟಿಕ್ಸು. ಅದೇ ದಿವಸ ಮಧ್ಯಾಹ್ನ 2:30ರಿಂದ 3:50ರವರೆಗೆ ಬಯಾಲಜಿ ಜೀವಶಾಸ್ತ್ರ. ಈ 4 ಪೇಪರ್ಗಳನ್ನು ಶೆಡ್ಯೂಲು ಏಪ್ರಿಲ್ 23 ಮತ್ತು 24ರಂದು ಗುರುವಾರ ಮತ್ತು ಶುಕ್ರವಾರ ಈ 2 ದಿವಸ ಎಕ್ಸಾಮು ನಡೆಯುತ್ತೆ. ಸೊ ಅದಕ್ಕೆ ರಿಜಿಸ್ಟ್ರೇಷನು ಜನವರಿ 17ರಿಂದ ಪ್ರಾರಂಭ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನು. ಕನ್ನಡ ಪೇಪರ್ ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಬೆಂಗಳೂರು, ಬೆಳಗಾವಿ, ವಿಜಯಪುರ ಮತ್ತು ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ. ಈ ಜಿಲ್ಲೆಗೆ ಸಂಬಂಧಪಟ್ಟ ಗಡಿನಾಡು ವಿದ್ಯಾರ್ಥಿಗಳು ಈ ಕೇಂದ್ರಗಳಲ್ಲಿ ಎಕ್ಸಾಮ್ಗಳನ್ನು ಬರೀಬೇಕು. ಅದರ ದಿನಾಂಕ ನೋಡೋದಾದರೆ ಏಪ್ರಿಲ್ 22, 2026 ಬುಧವಾರ ಬೆಳಗ್ಗೆ 10:30ರಿಂದ 11:30ವರೆಗೆ 1 ಗಂಟೆ ಎಕ್ಸಾಮ್ ಇರುತ್ತೆ. ಸಿಲೆಬಸ್ಸು 4ನೇ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಗೆ ಇರುತ್ತೆ. 4th ಸ್ಟ್ಯಾಂಡರ್ಡ್ ಕನ್ನಡ ಸಿಲೆಬಸ್. ಅದೇ ಪ್ರಕಾರ ನೀವು ಪ್ರಿಪೇರ್ ಆಗಿ ಎಕ್ಸಾಮನ್ನು ಬರೀಬಹುದು. ಅದರ ಬೇರೆ ಎಕ್ಸಾಮ್ಗಳನ್ನು ನೀವು ನೋಡೋದಾದರೆ ಇದನ್ನೆಲ್ಲ ಕೊಟ್ಟಿರ್ತಾರೆ. ಅದನ್ನು ನೀವು ಅಕಸ್ಮಾತ್ ಬೇರೆ ಎಕ್ಸಾಮ್ಗಳಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದು ಕೂಡ ಅದನ್ನು ನೀವು ನೋಡ್ಕೋಬೋದು. ಸೊ ಹೀಗಾಗಿ ನೌ ಯುವರ್ KCET exam calendar is announced. Accordingly, your exams will be conducted on April 23 and 24. The online registration will begin from January 17. ಸೊ ಅದರ ಪ್ರಕಾರ ನೀವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಡಾಕ್ಯುಮೆಂಟ್ಸು, ಆಮೇಲೆ ಅಫಿಷಿಯಲ್ ಗೈಡ್ಲೈನ್ಸು ಎಲ್ಲ ಅವರ ವೆಬ್ಸೈಟಲ್ಲಿ ಬಿಡುಗಡೆ ಮಾಡ್ತಾರೆ. ಅದನ್ನು ನೋಡೋದಾದರೆ ಇಲ್ಲಿ ನಿಮಗೆ ಪ್ರವೇಶ ಅಂತ ಹೋದಾಗ ಇವಾಗ UGCET 2025 ಟ್ಯಾಬ್ ಏನು ಓಪನ್ ಮಾಡಿದಾರೋ ಅದೇ ಥರ ನಿಮಗೆ 2026 ಟ್ಯಾಬ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ. ಒಂದು ಸರಿ ಬ್ರೌಸರ್ನ ಕಂಪ್ಲೀಟಾಗಿ ಓದಿಬಿಟ್ಟು ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ಏನೇನಿದೆ ಅದನ್ನು ನೋಟ್ ಮಾಡಿಕೊಂಡು ಅದಾದ ಮೇಲೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೆ ರಿಲೀಸ್ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ನಿಮ್ಮ ಪ್ರಿಪ್ರೇಷನ್ ಇದೇ ಥರ ಮುಂದುವರಿಲಿ, ಎಲ್ಲರೂ ಯಶಸ್ಸನ್ನು ಸಾಧಿಸಲಿ. ಮತ್ತು KCET ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ಬೋದು. ನಾನು ಯಾವುದೇ ಥರ ಕ್ಲಾರಿಫಿಕೇಷನ್ ಕೊಡೋದಕ್ಕೂ ಕೂಡ ರೆಡಿ ಇರ್ತೀನಿ. ಈ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಾನು ಹೇಳ್ದಂಗೆ ನಿಮಗೆ ಯಾವುದೇ ಥರ ಮಾರ್ಗದರ್ಶನ ಬೇಕಾದರೂ ಕೂಡ ಫ್ರಮ್ ಡೇ 1, ಫ್ರಮ್ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ until you land up in your college, dream college, Explore Edu is available for you for the complete guidance and at free of cost. ಬೇರೆ ಬೇರೆ ಚಾನಲ್ಗಳಲ್ಲಿ ಬೇರೆ ಬೇರೆ ಕಂಟೆಂಟನ್ನು ನೋಡಿರ್ಬೋದು. ಇಲ್ಲಿ ಪ್ರಾಕ್ಟಿಕಲ್ಲಾಗಿ ಸಂಬಂಧಪಟ್ಟಂಗೆ ನಿಮಗೆ ನಿಮ್ಮ ಯಶಸ್ಸಿನ ದಾರಿ ಸುಗಮವಾಗಲು
ಯಾವುದೇ ಥರ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.